ನಾವಿವತ್ತು ಬೇಲೂರಿನ ಚೆನ್ನಕೇಶ್ವರ ದೇವಾಲಯದಲ್ಲಿದ್ದೀವಿ. ಈ ಚೆನ್ನಕೇಶ್ವರ ದೇವಾಲಯ ಹೊಯ್ಸಳರಿಂದ ಸ್ಥಾಪಿಸಲ್ಪಟ್ಟಂತಹ ದೇವಾಲಯ. ಇದು ಕ್ರಿಸ್ತಶಕ ಪೂರ್ವ 12ನೇ ಶತಮಾನದಲ್ಲಿ ಅಧಿಕಾರಕ್ಕೆ ಬಂದಂತಹ ಹೊಯ್ಸಳರ ಶೈಲಿಯ ಹೊಯ್ಸಳರ ಸಾಮ್ರಾಜ್ಯದ ವಿಶೇಷ ದೇವಾಲಯ. ಯಾಕೆ ಅಂತ ಹೇಳಿದರೆ ಇದಕ್ಕೆ ನಾವು ದಕ್ಷಿಣದ ವೈಕುಂಠ ಅಂತ ಕರಿತೀವಿ. ಯಾಕೆ ದಕ್ಷಿಣದ ವೈಕುಂಠ ಅಂತ ಕರಿತೀವಿ ಅಂತ ಹೇಳಿದರೆ, ಇಂತಹ ಅದ್ಭುತವಾದಂಥ ವಾಸ್ತುಶಿಲ್ಪ ಇರತಕ್ಕಂತಹ ಯಾವುದೇ ದೇವಾಲಯ ನಿಮಗೆ ದಕ್ಷಿಣ ಭಾರತದಲ್ಲಿ, ಇವನ್ ಉತ್ತರ ಭಾರತದಲ್ಲೂ ಕೂಡ ಸಿಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಲ್ಲಿನಲ್ಲೂ ಕೂಡ ವಿಶೇಷವಾದ ಕೆತ್ತನೆಗಳನ್ನು ಮಾಡಿ ಈ ದೇವಾಲಯವನ್ನು ಕಟ್ಟಲಾಗಿದೆ. ಈ ದೇವಾಲಯದ ವಿಶೇಷ ಏನಂತ ಹೇಳಿದ್ರೆ, ನೀವು ಎಲ್ಲ ದೇವಾಲಯಗಳಲ್ಲಿ ಈ ದೀಪಸ್ತಂಭವನ್ನು ನೋಡ್ತೀರಿ, ಮತ್ತು ದೇವಾಲಯದ ಕಾಂಪೌಂಡನ್ನು ನೋಡ್ತೀರಿ, ಅಲ್ಲಿ ಸಣ್ಣ ಸಣ್ಣ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದು ನೋಡ್ತೀರಿ. ಮುಖ್ಯ ದ್ವಾರ, ಅದಕ್ಕೆ ಗೋಪುರ, ಇದೆಲ್ಲವೂ ನೀವು ಸರ್ವೇ ಸಾಮಾನ್ಯವಾಗಿರ್ತದೆ. ಇದರೊಳಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ತೂಗು ಮಂಚ ದೇವರಿಗೆ ಅಂಥೇಳಿನ ತೂಗು ಮಂಚದ ವಿಶೇಷತೆ ಇಲ್ಲದ. ಆಮೇಲೆ ಸಪರೇಟಾಗಿ ಒಂದು ನೃತ್ಯ ಮಂಟಪವನ್ನು ಮಾಡ್ಯಾರ, ಮತ್ತು ಗುಡಿಯ ಒಳಗಡೆ ಒಂದು ಸಾಮಾನ್ಯ ನೃತ್ಯ ಮಂಟಪ, ಅದು ಒಂದು ವಿಶೇಷ. ಆಮೇಲೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಎಲ್ಲ ಶೈಲಿಯ ವಾಸ್ತುಶಿಲ್ಪವನ್ನು ಜೈನಿಸಮ್, ಬುದ್ಧಿಸಮ್, ವೈಷ್ಣವಿಸಮ್ ಎಲ್ಲವನ್ನು ಉಪಯೋಗಿಸಿ ಕಟ್ಟಿರ್ತಕ್ಕಂತಹ ವಿಶೇಷ ದೇವಾಲಯ. ಎಲ್ಲ ದೇವಾಲಯಗಳೊಳಗೆ ನಿಮ್ಗೆ ಬರೀ ನರ್ತಕಿಯರ ಭಂಗಿಗಳನ್ನು ಬಿಡಿಸಿದ್ದನ್ನು ನೋಡಿರ್ತೀರಿ, ಆದರೆ ಈ ದೇವಾಲಯದೊಳಗೆ ನರ್ತಕಿಯ ಅಸ್ಥಿಪಂಜರವನ್ನು ಬಿಡಿಸ್ಯಾರ ನಿಮ್ಗೆ. ಸೊ ನರ್ತಕಿಯ ಅಸ್ಥಿಪಂಜರ ಹೆಂಗಿರ್ತದೆ ಅಂದರೆ, ನಿಮ್ಗೆ ಆಗಿನ ಕಾಲದೊಳಗೆ ಅವರ ಇಮ್ಯಾಜಿನೇಷನ್ಗೆ ತಕ್ಕಂತಹ ಒಂದು ಭಂಗಿ ಅದು. ಅದೊಂದು ವಿಶೇಷ ಈ ದೇವಸ್ಥಾನದೊಳಗೆ. ಮತ್ತೇನು ಸಾಕು.